ಮಳವಳ್ಳಿಲೇ ಒನ್ ಆಫ್ ದ ಓಲ್ಡೆಸ್ಟ್ ಮಿಲಿಟರಿ ಹೋಟೆಲ್ ಅಂತಾನೆ ಹೇಳ್ಬೋದು. 1999ರಲ್ಲಿ ಶುರುವಾದಂತ ಓಟಿ ಗೊಜ್ಜು. ಯಪ್ಪ, ಹಾಫೇ ಫುಲ್ ಇದ್ದಂಗೆ ಐತಲ್ಲ ಗುರು ಇದಂತೂ. ಇದು ಹಾಫೇ ಫುಲ್ ಇದ್ದಂಗಿದೆ. ನಿಮಗೆ ಹಾಫೇ ಎನಫ್. ಅಲ್ಟಿಮೇಟ್. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಮಳವಳ್ಳಿ ಗೈಸ್. ಮಳವಳ್ಳಿಲೇ ಒನ್ ಆಫ್ ದ ಓಲ್ಡೆಸ್ಟ್ ಮಿಲಿಟರಿ ಹೋಟೆಲ್ ಅಂತಾನೆ ಹೇಳ್ಬೋದು. 1999ರಲ್ಲಿ ಶುರುವಾದಂತ ಶ್ರೀ ಕೋಮಲ ಮಿಲಿಟರಿ ಹೋಟೆಲ್. ಎಕ್ಸಾಕ್ಟ್ ಲೊಕೇಶನ್ ಮಳವಳ್ಳಿ ಟೌನು, ತ್ಯಾಗರಾಜ ರಸ್ತೆ, HP ಪೆಟ್ರೋಲ್ ಬಂಕ್ ಆಪೋಸಿಟ್ ರೋಡಲ್ಲೇ ಬರುವಂತ ಒಂದು ಜಾಗ. ಬೆಳಗ್ಗೆ 8 ಗಂಟೆಯಿಂದನೇ ಮಟನ್ ಬಿರಿಯಾನಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ, ಆದ್ರೆ ನಾನು ಬೆಳಿಗ್ಗೆ ಬಂದಿಲ್ಲ, ಮಧ್ಯಾಹ್ನ ಬಂದಿರೋಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಮಟನ್ ಬಿರಿಯಾನಿ ಸಿಗುತ್ತೆ. ಅದರೊಟ್ಟಿಗೆ ವೆರೈಟೀಸ್ ಆಫ್ ಮಟನ್ ಐಟಮ್ಸ್, ತಲೆ ಮಾಂಸ, ಕೈಮಾ, ಬೋಟಿ, ಮುದ್ದೆ, ವೈಟ್ ರೈಸ್ ಅಂತ ಸುಮಾರು ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾರೆ. ನಾವು ಮಧ್ಯಾಹ್ನಕ್ಕೆ ಲಂಚ್ಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಬರೀ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಶಾರ್ಟ್ ಬನ್ನಿ ಹೋಗೋಣ. ಎಸ್, ನಾವು ಒಳಗೆ ಬಂದು ಸೀಟಿಂಗ್ ತೊಗೊಂಡಾಗಿದೆ. ಬೆಳಿಗ್ಗೆ ತಿಂಡಿಗಂತಲೇ ಫೇಮಸ್ ಆಗಿರುವಂಥ ಒಂದು ಸ್ಪಾಟ್ಗೆ ನಾವು ಮಧ್ಯಾಹ್ನ ಬಂದ್ವಿ. ಬಿಕಾಸ್ ಕಂಟಿನ್ಯೂಸ್ ಆಫ್ ದ ಶೂಟ್ಗೆ ನಾವು ಇದು 3ನೇ ಶೂಟಾಗಿ ಮಾಡ್ತಾ ಇರುವಂಥದ್ದು. ಈ ಜಾಗದಲ್ಲಿ ನಿಮಗೆ ಫಸ್ಟೇ ಹೇಳ್ದಂಗೆ ಬಿರಿಯಾನಿ ಸಿಗಾವಡೆ ಫೇಮಸ್ಸು, ಅದರಲ್ಲೂ ಮಟನ್ ಬಿರಿಯಾನಿ ತುಂಬ ಪಾಪ್ಯುಲರು. ಬಟ್ ಮಧ್ಯಾಹ್ನ ಬಂದ್ಬಿಟ್ರೆ ನಿಮಗೆ ಮುದ್ದೆ, ಕೈಮಾ, ತಲೆ ಮಾಂಸ, ಈ ಥರ ವೆರೈಟಿ ಐಟಮ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾವು ಅದಕ್ಕೋಸ್ಕರ ಮೇಯ್ನಾಗಿ ಮಧ್ಯಾಹ್ನ ಬಂದಿರೋಂಥದ್ದು. ಸೊ ಇದೆಲ್ಲ ನಾವು ಆರ್ಡರ್ ಮಾಡೋಣ, ಅದ್ರ ಜೊತೆಗೆ ಮಟನ್ ಬಿರಿಯಾನಿ ಕೂಡ ತೊಗೊಳೋಣ. ಫಸ್ಟ್ ಆರ್ಡರ್ ಮಾಡಿಬಿಟ್ಟು ನೋಡೋಣ. ಅಣ್ಣ ಆರ್ಡ್ರ್ ಅಣ್ಣ. ಅಲ್ಲ, ಹೆವಿ ಬಿಸಿ ಇದ್ದಾರಪ್ಪ ಇಲ್ಲಂತೂ. ಮಟನ್ ಪಲಾವ್ ಹಾಫ್ಗೆ ಜಸ್ಟ್ 140 ರುಪೀಸು, ಫುಲ್ಗೆ 260 ರುಪೀಸ್. ನಾರ್ಮಲ್ ಪ್ರೈಸ್, ಕಾಮನ್ ಆಗಿ ಎಲ್ಲ ಕಡೆ ಇರೋ ಥರ ಒಂದು ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ. ಅಣ್ಣ ಆರ್ಡರ್ ಅಣ್ಣ. ಹಾಂ, ಆರ್ಡರ್ ಮಾಡ್ಬಿಡಿ ನಮಗೆ. ಇಲ್ಲಿ ಮುದ್ದೆ ಒಂದು, ಅದಾದ್ಮೇಲೆ ಬೋಟಿ, ಸೈಡ್ಸ್ ಬಂದು ಮಟನ್, ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್. ತಲೆ ಮಾಂಸ ಕೊಡಿ. ಸೊ ತಲೆ ಮಾಂಸ, ಬೋಟಿ ಕೊಟ್ಬಿಡಿ, ಮಟನ್ ಕುರ್ಮಾ ಕೊಟ್ಬಿಡಿ, ಅದಾದ್ಮೇಲೆ ಕೈಮಾ ಕೊಟ್ಬಿಡಿ, ಅದಾದ್ಮೇಲೆ ಬಿರಿಯಾನಿ ಪಲಾವ್ ಹಾಫ್ ಕೊಟ್ಬಿಡಿ. ಹಾಂ, ಒಟ್ಟಿಗೆ ಕೊಟ್ಬಿಡಿ. ಹಾಂ, ನಾವು ಆರ್ಡರ್ ಮಾಡಿರೋದು ಹೇಳಿದ್ನಲ್ಲ, ಕೈಮಾ, ಬೋಟಿ, ಮಟನ್ ಕುರ್ಮಾ, ಮುದ್ದೆ, ಪಲಾವ್. ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಂತಾ? ಹಾಫ್ ಪಲಾವ್ ಎಷ್ಟು ಅಣ್ಣ? 120. ಹಾಫು. ಫುಲ್ಲು 240. ಓ ಸೂಪರ್. ಇದು ಹಾಫೇ ಫುಲ್ ಇದ್ದಂಗಿದೆ. ಹಾಫೇ ಎನಫ್. ಒಳ್ಳೆ ರೈಮಿಂಗಲ್ಲಿ ಮಾತಾಡ್ಬಿಡೋದು ನೋಡಿ. ಹಾಫೇ ನಮ್ಗೆ ಎನಫ್. ನಿಜ, ನೀವು ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂಥರ ಫುಲ್ ಕ್ವಾಂಟಿಟಿ ಗುರು. ನಮ್ಮ ಬೆಂಗಳೂರಲ್ಲಿ 120 ರೂಪಾಯಿಗೆ ಇಷ್ಟು ಕ್ವಾಂಟಿಟಿ ಹೊತ್ತು ಸಫಿಷಿಯೆಂಟ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಒಳಗಡೆ ಒಂದು 4 ಪೀಸೇ ಊತಾಗಿದ್ದಾರೆ. ಹಂಗಾದ್ರೆ ಇದು ಫುಲ್ ಗುರು. ಇದು ಮಟನ್ ಕುರ್ಮಾ ಬಂತು, ಕೈಮಾ ಬಂತು, ಬೋಟಿ ಬಂತು. ಇನ್ನು ನಮಗೆ ಬರಬೇಕಾಗಿರೋದು ಮುದ್ದೆ ಒಂದೇ. ಮುದ್ದೆ ಬರಲಿ, ಅದಾದಮೇಲೆ ಟೇಸ್ಟ್ ಮಾಡುವ. ಎಸ್, ಎಲ್ಲ ಐಟಮ್ ಬಂತು ಅಟ್ ಎ ಟೈಮು. ಸೊ ಮೊದಲನೇದಾಗಿ ಈ ಜಾಗದ ಸ್ಪೆಷಲ್ ಡಿಶ್ಶು ಮಟನ್ ಪಲಾವ್ ಗೈಸ. ಈಗ ಜಸ್ಟ್ 120 ರುಪೀಸ್ಗೆ ಸರ್ವ್ ಮಾಡಿಕೊಂಡು ಬರ್ತಾಯಿದೆ. ಕೆಂಪು ಮಸಾಲ ಬಿರಿಯಾನಿ. ಇದು ಹಾಫ್ ಥರನೇ ಅನಿಸಲ್ಲ, ಯಾವ ಕಡೆ ನೋಡಿರೋ ಫುಲ್ ಥರನೇ ಇದೆ. 1, 2, 3, 4 ಅಂದರೆ ಒಂದು ಫುಲ್ ಬಿರಿಯಾನಿಲಿ ಎಷ್ಟು ಪೀಸ್ ಹಾಕ್ತಾರೋ ಸೇಮ್ ಟು ಸೇಮ್ ಅಷ್ಟೇ ಪೀಸ್ ಹಾಕಿ ಒಂದು ಬಿರಿಯಾನಿನ ಜಸ್ಟ್ 120 ರುಪೀಸ್ಗೆ ಮಟನ್ ಬಿರಿಯಾನಿನ ಸೆಲ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಹೇಗಿದೆ ಅಂತ ನೋಡಿ ಪೀಸಸ್ ಅಂತೂ. ವಾವ್, ಚೆನ್ನಾಗಿ ಬೇಯಿಸಿದ್ದಾರೆ. ಹಾಗೇ ಈ ಕಡೆ ಟ್ರಾನ್ಸ್ಫರ್ ಆದರೆ ಈ ಬೋಟಿ ಎಲ್ಲನೂ ನಾಟಿ ಶೈಲಿಗರು, ಹಳ್ಳಿ ಶೈಲಿಯ ನಾನ್ ವೆಜ್ ಊಟ. ಬೋಟಿ ತೊಗೊಂಡಿರೋಂಥದ್ದು. ಐ ಥಿಂಕ್ ಇದು ಕೂಡ ಆಫ್ ಅಂತಲೇ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ 2 ನಲ್ಲಿ ಪೀಸ್ ಹಾಕ್ಬಿಟ್ಟು ಇದು ಮಟನ್ ಕುರ್ಮಾ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ರಾಗಿ ಮುದ್ದೆ, ಇಲ್ಲಿ ಮಟನ್ ಕೈಮಾ ಉಂಡೆ. ಫಸ್ಟ್ ನಾವು ಇದರಿಂದನೇ ಹೋಗ್ಬೋಣ. ಹಂಗೇ ಗ್ರೇವಿ ಹಾಕ್ಕೊಂಡು, ಇದಂತೂ ಇವಾಗ ನಾವು ಬಂದಿದ ತಕ್ಷಣ ಮಾಡಿದ್ದು ಫ್ರೆಶ್ ಆಗಿ. ಟೇಸ್ಟ್ ಮಾಡೋಣ. ಆಹಾ, ಚೆನ್ನಾಗಿ ಕಟ್ಟಾಗೋಯ್ತು. ಬಟ್ ಲೈಟಾಗಿ ಹಾರ್ಡ್ನೆಸ್ ಫೀಲ್ ಆಗ್ತಿದೆ ನನಗಂತೂ ಮುಟ್ಟಬೇಕಾದ್ರೆ. ಸೊ ಟೇಸ್ಟ್ ಮಾಡೋಣ. ಸಾಕಾಗಿದೆ ಗ್ರೇವಿ ಅಂತೂ. ಬಟ್ ನಾನು ಸುಮಾರು ಜಾಗದಲ್ಲಿ ತಿಂದಾಗ ಇದನ್ನ ಇನ್ನೂ ಬೇಯಿಸಿರ್ತಾರೆ. ಅದಂತೂ ಲೈಟಾಗಿ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡಿರಬೇಕಂತ ನನ್ನ ಫೀಲು. ಲೈಟಾಗಿ ನಿಮ್ಗೊಂದು ಹಾರ್ಡ್ನೆಸ್ ಫೀಲ್ ಆಗ್ತದೆ. ಬಟ್ ಆ ಗ್ರೇವಿ ಅಂತೂ ಟಾಪ್ ನಾಚು. ಮುದ್ದೆ ಆಗಲಿ, ವೈಟ್ ರೈಸ್ ಆಗಲಿ, ಪರೋಟ ಆಗಲಿ, ಚಪಾತಿ ಆಗಲಿ ಸೂಪರ್ ಆಗಿರುತ್ತೆ.
ಬಟ್ ಇನ್ನೂ ಜಡ್ಜ್ ಇದ್ರೆ ನಿಮ್ಗೆ ಇನ್ನೂ ಒಂದು ಸ್ಮ್ಯಾಶ್ನೆಸ್ಸು ಕ್ಲೀನಾಗಿ ಕೈಮಾ ತಿಂತಾ ಇದೀವಿ ಅದು ಇಲ್ಲ ಈಸಿಯಾಗಿ ಕಚ್ಬೋದು ಅಂತ ನಿಮ್ಗೆ ಒಂದು ಫೀಲ್ ಕೊಡ್ತಾ ಇರೋದು. ಬಟ್ ಆದರೂ ಗ್ರೇವಿ ಜೊತೆ ತಿನ್ನೋಕ್ಕೆ ಏನೋ ಒಂಥರ ಮಜಾ ಅಂತಲೇ ಹೇಳ್ಬೋದು. ಈ ಸೆಕ್ಟ್ರಲ್ಲಂತೂ ನಾನು ಎಲ್ಲೆಲ್ಲಿ ಟೇಸ್ಟ್ ಮಾಡೋದು ಅಥೆಂಟಿಕ್ ಮಟನ್ ಊಟಕ್ಕಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಸ್ಪಾಟ್ಗಳು ಗುರು. ಈ ಮಂಡ್ಯದ ರುಚಿ ನಾವು ಎಲ್ಲೆಲ್ಲಿ ಫೀಲ್ ಮಾಡ್ತೀವಿ ಅಂತ ಅನ್ಸುತ್ತಲ್ಲ ಅದೇ ಥರನೇ ಇದೆ ಸೆಕ್ಟರ್ ಫುಲ್ಲು. ಬೇವು ಅಂತೂ ಅಲ್ಟಿಮೇಟು. ಮಟನ್ ಕುರ್ಮಾ ಆಹಾ ಹೆಂಗೆ ಬೀಳ್ತಿದೆ ನೋಡಿ ಪೀಸಸ್ ಅಂತೂ. ಆಹಾ ಇದನ್ನು ಸಖತ್ತಾಗಿ ಬೇಯಿಸ್ಬಿಟ್ಟಿದ್ದಾರೆ ಅವರು. ಅಲ್ಟಿಮೇಟ್ ಆಗಿದೆ ನೋಡಿ ಇದಂತೂ. ನೋಡೋಕ್ಕೆ ಕೆಂಪು ಮೀಟ್ ಇದ್ದಂಗಿದೆ ನೋಡಿ. ಗ್ರೇವಿ ಸ್ವಲ್ಪ ಕಡಿಮೆ ಆಗೋಯ್ತು, ವಾಪಸ್ ನಾವು ಅವ್ರ ಹತ್ರ ಈಸ್ಕೋಬೇಕು. ಮುದ್ದೆ ಜೊತೆಗೆ ಟೇಸ್ಟ್ ಮಾಡೋಣ. ತಗೊಂಡು ಒಂದು ಬೈಟ್. ಚೆನ್ನಾಗಿದೆ, ಬಟ್ ಲೈಟಾಗಿ ನಿಮಗೆ ಒಂದು ಬ್ಲ್ಯಾಂಡ್ ಟೇಸ್ಟ್ ಕೊಡ್ತಾ ಇದೆ ಈ ಗ್ರೇವಿ ಅಂತೂ. ಕೈಮಾ ಒಂಥರ ನಿಮಗೆ ಫ್ಲೇವರ್ ಆಗಿತ್ತು, ಸ್ಪೈಸ್ನೆಸ್ ಆಗಿತ್ತು, ಒಂಥರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಇದು ಲೈಟ್ ನಿಮಗೆ ಒಂದು ಬ್ಲ್ಯಾಂಡ್ ಫ್ಲೇವರ್ ಕೊಡ್ತಾ ಇದೆ. ಮುದ್ದೆ ಜೊತೆಗೆ ಅಷ್ಟು ಆಪ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದ್ರ ಜೊತೆಗೆ ಇರುವಂಥ ಕೈಮಾ ಉಂಡೆ ಗ್ರೇವಿ ಆಹಾ ಬೆಸ್ಟ್ ಆಗಿದೆ. ಎಲ್ಲನೂ ಸ್ವಲ್ಪ ಆರೋಗಿದೆ, ಬಟ್ ಬಿಸಿ ಬಿಸಿ ಟ್ರೈ ಮಾಡಿದ್ರು ಸೂಪರ್ ಆಗಿರುತ್ತೆ. ಮುದ್ದೆನೂ ತುಂಬಾ ಚೆನ್ನಾಗಿದೆ. ಹಣ್ಣಾಗಿನೇ ಏನು ಬೆರೆಸಿಲ್ಲ, ಜಸ್ಟ್ ರಾಗಿನ ಹಾಕಿ ಮಾಡಿರುವಂಥದ್ದು. ಈ ಗ್ರೇವಿ ಮಿಕ್ಸ್ ಸಕ್ಕದಾಗಿದೆ. ಅಥೆಂಟಿಕ್ ಹಳ್ಳಿ ಶೈಲಿ ನಾನ್ ವೆಜ್ ತಿಂದರೆ ಯಾವ ಥರ ಇರುತ್ತೆ, ಹಳ್ಳಿ ಶೈಲಿ ಮಿಲ್ಟ್ರಿ ಹೋಟ್ಲಲ್ಲಿ ನೀವು ತಿಂದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಬಟ್ ಕೈಮಾ ಉಂಡೆ ಅಂತೂ ಈ ಜಾತ್ರೆಗಳಲ್ಲಿ ಒಂಥರ ಸ್ವಲ್ಪ ಹಾರ್ಡ್ನೆಸ್ ಆಗೇ ಇರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರ ನನಗೆ ಫೀಲ್ ಆಗ್ತಾ ಇದೆ. ಬಟ್ ಇದಂತೂ ಒಂದು ಸಾಫ್ಟ್ನೆಸ್ ಇತ್ತು ಕುರ್ಮಾಲಿದ್ದು. ಅಲ್ಟಿಮೇಟ್. ಹಿಂಗೆ ಬೇಯಿಸ್ಬೇಕು. ಅದ್ರಲ್ಲಿ ನೋಡಿದ್ರೆ ಗ್ರೇವಿ ಚೆನ್ನಾಗಿದೆ, ಕೈಮಾ ಹಾರ್ಡ್ ಇದೆ. ಇದನ್ನು ನೋಡಿದ್ರೆ ಮಟನ್ ತುಂಬ ಚೆನ್ನಾಗಿದೆ. ಗ್ರೇವಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ಮುದ್ದೆ ಜೊತೆಗೆ ಕೈಮಾ ಉಂಡೆ ಗ್ರೇವಿ ಪಾಸ್, ಬೆಸ್ಟ್ ಆಗಿದೆ. ನೆಕ್ಸ್ಟ್ ಈ ಮುದ್ದೆ ಒಟ್ಟಿಗೆ ಬೋಟಿ ಗ್ರೇವಿ ಹಾಕೊಳ್ಳೋಣ. ಬೋಟಿ ಗೊಜ್ಜು ಯಪ್ಪ ಹಾಫೇ ಫುಲ್ ಇದ್ದಂಗೆ ಐತಲ್ಲ ಗುರು ಇದಂತೂ. ಹೇಗಿದೆ ನೋಡಿ, ಬ್ಲಡ್ ಗೀಡೆಲ್ಲ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಅವರು, ಗ್ರೇವಿನ ಚೆನ್ನಾಗಿದೆ, ಬೋಟಿನೂ ತುಂಬ ಚೆನ್ನಾಗಿದೆ. ನಿಮ್ಗೆ 1% ನಿಮಗೆ ಹಾಟ್ ಸ್ಮೆಲ್ಲು, ಒಂಥರ ಹಸಿ ವಾಸನೆ ಏನು ಗೊತ್ತಾಗ್ತಾ ಇಲ್ಲ. ಬೆಸ್ಟ್ ಆಗಿದೆ ಆ ಗ್ರೇವಿ ಅಂತೂ. ಆ್ಯಂಡ್ ಪ್ರಾಪರಾಗಿ ಬೇಯಿಸಿದ್ದಾರೆ, ಚಿಕ್ಕದಾಗಿ ಹೊಡೆದಿಲ್ಲ, ಸ್ವಲ್ಪ ದೊಡ್ಡದಾಗಿ ಹೊಡೆದಿದ್ದಾರೆ. ಬಾಯಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಈಸಿಲಿ ಚಿಯೋಬಲು. ಒಂದು ಒಳ್ಳೆ ಟೇಸ್ಟಲ್ಲಿರುವಂಥ ಬೋಟಿ. ಅದು ಒಂದು ಓಕೆ, ಇನ್ನೊಂದು ಹೋಗ್ತದೆ. ಇನ್ನೊಂದು ಮಟನ್ ಕುರ್ಮಾಲಿ ಮಟನ್ ಚೆನ್ನಾಗಿದೆ, ಗ್ರೇವಿ ಓಕೆ. ಇದರಲ್ಲಿ ಎರಡು ತುಂಬ ಚೆನ್ನಾಗಿದೆ. ಆ ಸ್ಪೈಸ್ನೆಸ್ ಇದೆ, ಆ ಫ್ಲೇವರ್ ಇದೆ. ಈ ಜಾಗದಲ್ಲಿ ಮುದ್ದೆ ಒಟ್ಟಿಗೆ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ತಿಂತ ಆ ಗ್ರೇವಿಲಂತೂ ನಿಮಗೆ ಪ್ಯೂರ್ ಮೀಟ್ ಫ್ಲೇವರ್ ಯಾವ ಥರ ಬರುತ್ತೆ ಸೇಮ್ ಟು ಸೇಮ್ ಅದೇ ಥರ ಗೊತ್ತಾಗ್ತಾ ಇದೆ. ಸಾಕಾಗಿದೆ. ಸ್ಟ್ರಾಂಗ್ನೆಸ್ ಇದೆ ಮೀಟ್ ಫ್ಲೇವರ್ ಅಂತೂ. ತಿನ್ಬೇಕಾದ್ರೆ ಇನ್ನೂ ತಿನ್ಬೇಕಂತ ನಿಮ್ಗೆ ಪಕ್ಕ ಅನ್ಸುತ್ತೆ, ಆ ಥರ ಇದೆ. ಮುದ್ದೆ ಒಟ್ಟಿಗೆ ಬೋಟಿ ಗ್ರೇವಿ ಪಕ್ಕ ಟ್ರೈ ಮಾಡಿ. ಮಳವಳ್ಳಿಲಿ ಕೋಮಲ ಮಿಲ್ಟ್ರಿ ಹೋಟೆಲ್ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿದ್ರೆ ಜಸ್ಟ್ ಕಮ್ಮಿ ಟೇಸ್ಟ್ ಹೇಗಿರುತ್ತೆ ಅಂತ. ಟೇಸ್ಟ್ ಮಾಡಲಿ ಈ ಕಡೆ ಬಂದಾಗ ಈ ಐಟಮ್ಸ್ ಟ್ರೈ ಮಾಡಿ ನಾನು ಹೇಳಿರೋದು. ಬಿರಿಯಾನಿ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಿಮ್ಗೆ ಯಾವ್ದು ಇಷ್ಟ ಅಂತಲೂ ಕಮೆಂಟ್ ಮಾಡಿ. ನಾನು ಖಾಲಿ ಮಾಡ್ತೀನಿ, ನಂತರ ಬಿರಿಯಾನಿಗೆ ಹೋಗೋಣ. ಕೊನೆ ಐಟಮ್ ಮಟನ್ ಬಿರಿಯಾನಿ. ಕೆಂಪು ಮಸಾಲ ಗುರು ಯಪ್ಪ, ಫುಲ್ ಕಾನ್ಸಂಟ್ರೇಟೆಡ್ ಮಸಾಲ. ಈ ಥರ ಕಲರ್ ಮಸಾಲ ನಾನು ತಿಂದೆ ಸುಮಾರು ವರ್ಷಗಳಾಗೈತೆ ಅಂತಲೇ ಹೇಳ್ಬೋದು. ಹೇಗಿದೆ ನೋಡಿ. ಇಲ್ಲಿ ಬರೋರೆಲ್ಲ ಕಾಮನ್ ಆಗಿ ಬಿರಿಯಾನಿಗೋಸ್ಕರನೇ ಬರ್ತಾರೆ. ಸುಮಾರು ಜನದ ಟೇಬಲ್ ನೋಡಿದ್ರೆ ಬಿರಿಯಾನಿನೇ ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಸ್ಟಾರ್ಟರ್ ಇಸ್ಕೊಂಡು ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೀಸ್ ಅಂತ ಅವಾಗಲೇ ತೋರಿಸಿದ್ನಲ್ಲ ಹೆಂಗೆ ಬೇಯಿದೆ, ಚೆನ್ನಾಗಿ ಬೇಯಿಸ್ತಾರೆ. ನನಗೆ ಸ್ವಲ್ಪ ಬೇಜಾರು ಅನಿಸಿದ ಕೈಮಲ್ಲಿ ಮಾತ್ರನೇ, ಬಟ್ ಇದೆಲ್ಲ ಆರಾಮಾಗಿ ಬೇಯಿಸಿದ್ದಾರೆ. ಫಸ್ಟ್ ನಾವು ಹಾಗೆ ಯಾವುದೇ ಥರ ರೈತ ಗೀತ ಹಾಕೊಳ್ಳದೆ ಬಿರಿಯಾನಿ ಮಾತ್ರ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ.
ಚೆನ್ನಾಗಿದೆ, ಯುನೀಕ್ ಆಗಿದೆ. ಟೋಟಲಿ ನಿಮಗೆ ಡಿಫ್ರೆಂಟ್ ಫ್ಲೇವರ್ ಅಂತ ಹೇಳ್ಬೋದು. ನಾನಂತೂ ನಮ್ಮ ಬೆಂಗಳೂರು ಕಡೆ ತಿಂದಿದ್ದು ನಾಟಿ ಸ್ಟೈಲ್ ದೊನೆ ಬಿರಿಯಾನಿ ಸ್ಟೈಲು. ತಮಿಳ್ನಾಡು ಕಡೆ ಹೋಗ್ಬಿಟ್ರೆ ನಿಮ್ಗೆ ಆಬ್ಮೂರು ಸ್ಟೈಲ್ ಬಂದ್ಬಿಡುತ್ತೆ. ಒಂದೊಂದು ಕಡೆ ನಿಮಗೆ ಬಾಸ್ಮತಿ ರೈಸ್ ಹಾಕ್ಬಿಡ್ತಾರೆ, ಇಲ್ಲಂತೂ ನಿಮಗೆ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡುವಂಥದ್ದು. ಅದ್ರ ಜೊತೆಗೆ ನಮ್ಮ ನಾಟಿ ಸ್ಟೈಲ್ ಫ್ಲೇವರ್ಸ್ ಥರ ತಿನ್ನಂಗಿದೆ. ನನಗಂತೂ ಈ ಬ್ಲೆಂಡ್ ಆಫ್ ನಿಮಗೆ ಆಂಬೂರ್ ಸ್ಟೈಲು ನಿಮಗೆ ಬ್ಲೆಂಡ್ ಕೊಡ್ತಾ ಇದೆ. ನಾಟಿ ಸ್ಟೈಲಲ್ಲಿ ಒಂದು ಬ್ಲೆಂಡ್ ಕೊಟ್ಟರೆ ಯಾವ ಥರ ಟೇಸ್ಟ್ ಕೊಟ್ಟು ಸೇಮ್ ಟು ಸೇಮ್ ಅದೇ ಥರ ಇದೆ. ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಮೀಟ್ ಫ್ಲೇವರ್ ಅಂತೂ ತುಂಬ ಇನ್ಫ್ಯೂಸ್ ಆಗಿದೆ. ಇಲ್ಲಂತೂ ಡೆಡಿಕೇಟೆಡ್ ಆಗಿ ಮಟನ್ ಬಿರಿಯಾನಿ ಮಾಡೋದು, ಅಂದರೆ ಮಟನ್ ಅದರಲ್ಲೇ ಹಾಕಿ ಬಿರಿಯಾನಿ ಮಾಡೋದು. ಸೊ ಅದರ ಫ್ಲೇವರ್ ಅಂತೂ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಮಟನ್ ಫ್ಲೇವರಿಂದ ನಿಮಗೆ ಜಾಸ್ತಿ ಇದು ರುಚಿ ಕೊಡುತ್ತೆ ಗೈಸ್. ಬರೀ ಇದನ್ನ ಬಿರಿಯಾನಿ ಅನ್ನೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಇದು ನಮ್ಮದು ಪಲಾವ್ ಸರ್ ಅಂತ. ಸೇಮ್ ಟು ಸೇಮ್ ಪಲಾವ್ ಕಾನ್ಸೆಪ್ಟಲ್ಲಿ ಇದೆ. ಬಟ್ ಪಲಾವಲ್ಲಿ ನಿಮಗೆ ಒಂದು ಮಟನ್ ಫ್ಲೇವರ್ ಇದ್ರೆ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ವೆರೈಟಿ ರೈಸ್ ಬಿರಿಯಾನಿ ಅಂತಲೇ ಹೇಳ್ಬೋದು ಇದನ್ನ. ಏನೊಂದು ಖುಷಿ ಅಂದರೆ ಇದ್ರ ಅಡ್ಡ ಗಿಡ್ಡ ಏನೂ ಸಿಗಲ್ಲ, ಎಲೆಗಿಲ್ಲ, ಜಸ್ಟ್ ಮಟನ್ ಅದಾದ್ಮೇಲೆ ರೈಸ್, ಇಷ್ಟು ಮಾತ್ರನೇ. ಪ್ರತಿ ಕಾಳಲ್ಲೂ ಅವರ ಮಸಾಲ ಹಿಡಿದೆ. ಚೆನ್ನಾಗಿದೆ. ಒಂದೇ ಥರ ತಿಂತಿರ್ತಾರಲ್ಲ ಬೆಳಗ್ಗೆ ಟೈಮಲ್ಲಿ ಮಳವಳ್ಳಿ ತನಕ ಒಂದು ಲಾಂಗ್ ಡ್ರೈವ್ ಬಂದ್ಬಿಟ್ಟು ಬಿಸಿಯಾಗಿ ಈ ಥರ ಬಿರಿಯಾನಿ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೊಡೋ ಕಾಸಿಗೆ ವರ್ತು ಗುರು. ಅಫೋರ್ಡಬಲ್ ಪ್ರೈಸ್ಗೆ ಮಟನ್ ಬಿರಿಯಾನಿ ಜಸ್ಟ್ 120 ರೂಪಾಯಿಗೆ ಒಬ್ಬ ಫುಲ್ಲು ತಿನ್ನೋಷ್ಟು ಒಂದು ಕ್ವಾಂಟಿಟಿನ ಕೊಡ್ತಾ ಇದ್ದಾರೆ. ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೇಯಿಸ್ತಾರೆ. ಮೀಟಿ ಬೇಯಿಸಿದ್ರಲ್ಲಿ ಕುರ್ಮಾ, ಬಿರಿಯಾನಿ, ಬೋಟಿ ಅಲ್ಟಿಮೇಟು. ಇವತ್ತೇನೋ ಕೈಮಾ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ, ಲೈಟಾಗಿ ನಿಮ್ಗೆ ಹಾರ್ಡ್ನೆಸ್ ಕೊಡ್ತಾ ಇದೆ. ಅದು ಬಿಟ್ಬಿಟ್ರೆ ಬಿರಿಯಾನಿ ಅಂತೂ ಒಂದು ಒಳ್ಳೆ ಟೇಸ್ಟು. ಇದಂತೂ ನೀವು ಆರ್ಡರ್ ಮಾಡಬೇಕಾದ್ರೆ ಹಾಫ್ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಆರ್ಡರ್ ಮಾಡಿದ್ರೆ ನಾವು ತೊಗೊಬಂದು ಕೊಡಿದ್ರೆ ನಿಮ್ಗೆ ಹಾಫು, ನೀವು ಕೇಳಿದಾಗ ಮಾತ್ರ ನಿಮಗೆ ಫುಲ್ ಕ್ವಾಲಿಟಿನ ತೊಗೊಬಂದು ಕೊಡ್ತಾ ಇದ್ದಾರೆ ವಿತ್ ರೈತ. ರೈತ ಒಟ್ಟಿಗೆ ಅಲ್ಟಿಮೇಟ್ ಟೇಸ್ಟು. ಚೆನ್ನಾಗಿದೆ. ಎಕ್ಸಾಕ್ಟ್ ಅಡ್ರೆಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. 28 years ಓಲ್ಡ್ ಮಿಲಿಟರಿ ಹೋಟೆಲು, ಮಳವಳ್ಳಿ ತ್ಯಾಗರಾಜ ರಸ್ತೆ ಅಂತ ಹೇಳಿದ್ರು. HP ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲಿ ಬಂದಿದ ತಕ್ಷಣ ಲೆಫ್ಟ್ ಸೈಡ್ಗೆ ಬರುವಂಥ ಒಂದು ಜಾಗ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿದ ಈ ಕಡೆ ಬಂದಾಗ ಪಕ್ಕಾ ಟ್ರೈ ಮಾಡಿ. ಬಿರಿಯಾನಿ ನನಗೆ ಡಿಫ್ರೆಂಟ್ ಅನಿಸ್ತು. ಬಟ್ ಬೆಳಿಗ್ಗೆ ಟೈಮಲ್ಲಿ ಚಳಿಗೆ ಲಾಂಗ್ ಡ್ರೈವ್ ಬಂದ್ಬಿಟ್ಟು ಟ್ರೈ ಮಾಡೋಕ್ಕಂತೂ ಒಂದು ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಆರಾಮಾಗಿ ಬನ್ನಿ, ಫ್ಯಾಮಿಲಿ ಕೂಡ ಬರ್ಬೋದು ಅಂತ ಹೇಳ್ತೀನಿ ಗೈಸ್. ಒಂದು ಡ್ರೈವ್ ಥರ ಬಂದು ತಿನ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಜಾಗ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ವಸಂತ್ ಕುಮಾರ್. ಓಕೆ. ಕೋಮಲಾ ಮಿಲಿಟರಿ ಹೋಟೆಲ್. ಕೋಮಲಾ ಮಿಲಿಟರಿ ಹೋಟೆಲ್. ಎಷ್ಟು ವರ್ಷ ಆಯ್ತಣ್ಣ? ನಾವು 99ರಲ್ಲಿ ಮಾಡಿದ್ದು. 99, 28 ವರ್ಷ. 99ರಲ್ಲಿ ಮಾಡಿದ್ದು. ನಾವು ಸ್ಟಾರ್ಟಿಂಗ್ ಮಾಡಿದಾಗ 10 ರೂಪಾಯಿ ಪಲಾವು. 10 ರೂಪಾಯಿ? 10 ರೂಪಾಯಿ. ಓಕೆ. 99ರಲ್ಲಿ 10 ರೂಪಾಯಿ. ಹಂಗೆ ಏಜ್ ವರ್ಷ ಹೆಂಗೆ ಆಯ್ತಾ ಇರ್ತದೆ ಮಟನ್ನು, ಈ ರೈಸು ಹಿಂಗೆ ಇರ್ತದೆ ಹಂಗೆ ಮಾಡಿಕೊಂಡು ಈಗ 120 ರೂಪಾಯಿಗಿದೆ. ಈಗ 1ನೇ ತಾರೀಕಿನಿಂದ 140 ರೂಪಾಯಿ ಸ್ಟಾರ್ಟ್ ಆಗುತ್ತೆ. 140 ರೂಪಾಯಿ. 140 ರೂಪಾಯಿಂದ 260 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಅಷ್ಟಿರುತ್ತೆ. ನೀವು ಹಾಫೇ ಒಬ್ರು ಫುಲ್ ತಿನ್ನೋಷ್ಟು ಕೊಡ್ತಾ ಇದ್ದೀರಾ? ಹಾಫೇ ಕೊಡ್ತಾ ಇದ್ವು ನಾವು, ಯಾವಾಗಲೂ ಹಂಗೆ ಕೊಡೋದು ಜನಗಳಿಗೆ. ಓಕೆ. ಹಾಂ. ಬಿರಿಯಾನಿ ಬಿಟ್ಟು ಏನೇನು ಐಟಮ್ ಸ್ಪೆಷಲ್ ಅಣ್ಣ ಇಲ್ಲಿ? ಸ್ಪೆಷಲ್ ಏನು ಮಾಡ್ತೀವಿ ಅಂತ ಅಂದರೆ ಲೆಗ್ ಕಾಲು ಇರ್ತದೆ, ಚಿಕನ್ ಫ್ರೈ ಇರ್ತದೆ, ಮಟನ್ ಕುರ್ಮಾ ಇರ್ತದೆ, ತಲೆ ಮಾಂಸ, ಬೋಟಿ ಗೊಜ್ಜು, ಕೈಮಾ ಉಂಡೆ, ಮೀನು ಚಾಪ್ಸು, ಕಬಾಬ್ ಒಂದು ಬಿಟ್ಟು ಬಾಕಿದೆಲ್ಲ ಐಟಮು ಸಿಗ್ತದೆ. ಎಲ್ಲ ಐಟಮ್ ಏನು ಮಟನ್ ಅಂದರೆ ತುಂಬ ಫೇಮಸ್ ಇಲ್ಲಿ. ಮಟನ್ ಅಂದರೆ ಇಲ್ಲಿ ಫೇಮಸ್ ಜಾಸ್ತಿ. ಯಾಕೆಂದರೆ ಫೇಮಸ್ ಅಂದರೆ ನಾವು ಮೇಕಲ್ ಮಾಡೋದ್ರಿಂದ ಜನ ಇದು ಹೆಚ್ಚು ಇದು ಮಾಡ್ತಾರೆ. ನಾವೇ ಸ್ವಂತ ನಮ್ಮ ಮಳಿಂತವೇ ಬರೀ ತಗೊಂಡು ನಾವು ಕೂದು ನಾವೇ ಎಲ್ಲ ಸ್ವಂತ ಮಾಡೋದು. ಅದರಿಂದ ಜನ ನೀವೇ ಮರಿ ತಂದು ಕೂಯ್ದು ನೀವೇ ಮಾಡ್ತೀವಿ. ಮಳಿನವ್ರ ಅಂಗಡಿ ಇದೆ, ಅವರೇ ಎಲ್ಲ ಮಾಡೋದು. ಐಟಮ್ ಎಲ್ಲ ಅವರೇ ಮಾಡಿ ನಾವು ಅವ್ರ ತಗೊಂಡಿಂದ ಮಾಲ್ ತಗೊಳ್ತೀವಿ. ಇದರ ಟೈಮಿಂಗ್ಸ್ ಅಣ್ಣ? ಟೈಮಿಂಗು ಬೆಳಿಗ್ಗೆ ಮಾರ್ನಿಂಗು 8 ಗಂಟೆಯಿಂದ 8:15 ಒಳಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆಯಿಂದಾನೇ ಮಟನ್ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ 8ರಿಂದ. ಕೆಲವರೆಲ್ಲ ಬೆಂಗಳೂರು ಸೈಡ್ನವರೆಲ್ಲ ಬೆಳಗ್ಗೆನೆ ಕೊಡ್ತಾರೆ ಅಂತ ಬೆಳಗ್ಗೆ 6 ಗಂಟೆಗೆ ಬಂದ್ಬಿಡ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಮೆಸೇಜ್ ತಿಳಿಸಿ. ಯಾಕೆಂದ್ರೆ ಇಲ್ಲಿ ಬೆಳಗ್ಗೆ ಅಲ್ಲಿದೆ ಒಂಥರ, ಇಲ್ಲಿ ಏನಂತಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಅಂದ್ರೆ 8:15. ಅಲ್ಲಿಂದ 3 ಗಂಟೆ 4 ಗಂಟೆ 5 ಗಂಟೆ 7 ಗಂಟೆ ಅಷ್ಟೇ. ಆಮೇಲೆ ನಮ್ಮ ಹೋಟ್ಲಲ್ಲಿ ಎಷ್ಟು ಗಂಟೆ ಇರ್ತದೆ ಅಷ್ಟೇ ಗಂಟೆ ಕ್ಲೋಸ್ ಅಷ್ಟೇ.
ಓಕೆ ಬೆಳಿಗ್ಗೆ 8 ಗಂಟೆಯಿಂದ ಮಟನ್ ಮಟನ್ ಬಿರಿಯಾನಿ ಮಧ್ಯಾಹ್ನ ಗಂಟಲು ಬೆಳಿಗ್ಗೆಯಿಂದ 12 ಗಂಟೆ ಗಂಟೆ ಕೊಡ್ತಾ ಇರ್ತೀವಿ. 12 ಗಂಟೆ ಮೇಲೆ ಇರುತ್ತೆ ಎಲ್ಲ ಊಟದ ಹೊತ್ತಲ್ಲಿ ಬಿರಿಯಾನಿ ಸಹಿತ ಮುದ್ದೆ, ರೈಸು, ಮಟನ್ ಕುರ್ಮಾ, ಚಿಕನ್ ಚಾಪ್ಸು, ಕೈಮಾ ಉಂಡೆ, ತಲೆಮಾಂಸ, ಬೋಟಿ ಗೊಜ್ಜು ಇದೆಲ್ಲ ಮಧ್ಯಾಹ್ನ ಟೈಮ್ ಹೋಗ್ತಾ ಇರ್ತದೆ. ಓಕೆ, ಆದ್ರೆ ಎಲ್ಲಾ ದಿನ ಸಿಗುತ್ತೆ ಮಟನ್? ಎಲ್ಲಾ ದಿನ. ಸೋಮವಾರ ಒಂದಿನ ರಜೆ ಇರ್ತದೆ. ರಜೆ ಇರುತ್ತೆ. ರಜೆ ಇರ್ತದೆ, ಯಾಕೆಂದ್ರೆ ಹೋಟ್ಲು ಕ್ಲೀನ್ ಮಾಡ್ಬೇಕು, ಇವ್ರಿಗೆ ಬಟ್ಟೆಗಳಿಗೆ ರಜಾ ಕೊಡ್ಲೇಬೇಕು. ಹೌದು, ಮಿಕ್ಕಿದೆಲ್ಲ ದಿವಸ ಎಲ್ಲಾ ದಿನ ಇರ್ತದೆ. ಹೆವಿ ಫೇಮಸ್, ಸಿಗಾವಡೆ ಕ್ರೌಡ್ ಬರ್ತಾರೆ ಅಂತ ಹೇಳಿದ್ರು. ಎಷ್ಟು ಕೆಜಿ ಮಾಡ್ತೀರಾ ಒಂದ್ ದಿವಸಕ್ಕೆ ಮಟನ್ ಬಿರಿಯಾನಿ? ಅದು ಹೆಂಗೆ ಅಂತ ಅಂದ್ರೆ ಭಾನುವಾರ ಜಾಸ್ತಿ ಕೊಡ್ತದೆ. ಭಾನುವಾರ ದಿನ ಎಷ್ಟು ಮಾಡ್ತೀರಾ? ಬ್ಯಾಚ್ ಪಾತ್ರೆ ಓಡ್ದಂಗೆ 25-20 kg ಹಿಂಗ ಐಟಮ್ ಓದೋದಂಗ ಟೈಮ್ ಹಿಂಗ ಆಯ್ತದೆ ಇರ್ತದೆ, ಹಂಗ ಮಾಡ್ಕೊ ಹೋಯ್ತಾ ಇರ್ತೀವಿ. ಓಕೆ, ಒಂದ್ ದಿವಸಕ್ಕೆ ಒಂದು 5-6 ಬ್ಯಾಚ್ ಹೊಡಿಯುತ್ತಾ? ಇಲ್ಲ, ಓಡ್ತದೆ. ಹೋಗೋದು ಒಂದು 4-3 ಹಿಂಗ ಹೋಯ್ತಾ ಇರ್ತದೆ. ಓಕೆ ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ತ್ಯಾಗರಾಜ್ ರಸ್ತೆ ಅಂತ ಅಡ್ರೆಸ್. ಇಲ್ಲಿ ಆಪೋಸಿಟ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಆಪೋಸಿಟ್ ಪೆಟ್ರೋಲ್ ಬಂಕ್ ಇದೆ. ಆಮೇಲೆ ಒಂದು ಆರ್ಚ್ ಇದೆ. ಓಕೆ, ಎಡಗಡೆಗೆ ಬರ್ಬೇಕು. ಬೆಂಗಳೂರಿಂದ ಬತ್ತ ಎಡಗಡೆ, ಇದು ಕೊಳ್ಳಗಾಲಿನ ಬತ್ತ ಎಡಗಡೆ, ಬೆಂಗಳೂರು ಬಲಗಡೆ ಬರುತ್ತೆ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಆದ್ರೆ ಇಲ್ಲಿ ಏನಂದ್ರೆ ಬೆಂಗಳೂರು, ಚನ್ನಪಟ್ಟಣ, ಮದ್ದೂರು, ದೊಡ್ಡಿ, ಕೊಳ್ಳೇಗಾಲ, ಮಾದೇಶ್ವರನ ಬೆಟ್ಟ, ಬೆಳಗಿನ ಬೆಟ್ಟ, ಚಾಮನಗರಕ್ಕೆ ಹೋಗೋರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಬಂದೇ ಹೋಗ್ತಾರೆ. ನರಸೀಪುರ, ಮೈಸೂರು ಎಲ್ಲ ದೂರದಿಂದೆಲ್ಲ ಬರ್ತಾರೆ. ಎಲ್ಲ ಬಂದು ಹೋಗ್ತಾರೆ. ಊರಿಗೆ ಹೋಗ್ತಾ ಇರ್ತಾರಲ್ಲ ಬೆಂಗಳೂರಿಂದ, ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಓಕೆ, ಇವ್ರ ಅಡ್ರೆಸ್ಸು, ಟೈಮಿಂಗ್ಸು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಗಾಯ್ಸ್, ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಚಾಟಾ, ಬಾಯ್.